ತಳ್ಳಿ ತಳ್ಳಿ ಒಳಗಡೆ. ಮನಗಿದೆ ಸರ್, 4 ಕಾಲ ನೀರು ಮನಗಿದೆ. ಕಟ್ಬೋದು ಸರ್, ಅಕ್ಕ ಬಂದ್ರೆ ಅಕ್ಕ ಕಟ್ಬೋದು ಸರ್. ಮನಗಿದೆ ಸರ್, 4 ಕಾಲ ನೀರು ಮನಗಿದೆ. ನೋಡಿ, ಈಗ ಇದು ಇನ್ನೊಂದು ಲೊಕೇಶನ್ನು ಸಿರ್ಗುರ ಅಂತ. ಇಲ್ಲಿ ಇವಾಗ ಕಾಡಾನೆ ಸೈಟ್ ಆಗಿದೆ. ಈಗ ಇಲ್ಲೇನಾದ್ರು ಕ್ಯಾಪ್ಚರ್ ಆಗುತ್ತಾ ಕಾದು ನೋಡಬೇಕು. ಕುಂಬಾರಳ್ಳಿ ಹತ್ರನ ಇದು? ಕುಂಬಾರಳ್ಳಿ ಸಿರ್ಗುರ. ನೀವು ಇಲ್ಲಿಯವರೇನೆ? ಈಗ ಇಲ್ಲಿ ಕಡೆ ಬಂತ ಕಾಡಾನೆ ಇದೆಯಾ? ಚೇತನ್ ಅವರೇ, ಈಗ ಡಾಟಾ ಆಗಿದೆ ಅಂತೆ, ಇನ್ನೇನು ಕ್ಯಾಪ್ಚರ್ ಮಾಡ್ತಾರೆ. ಇದು ಯಾವ ಏರಿಯಾ ಬರ್ತದೆ? ಇದು ಈಗ ಸಿರ್ಗೂರ, ಕುಂಬಾರಳ್ಳಿ. ನಾವಿದ್ದು ಕೋಗೋಡು, ಅದು ಆ ಕಡೆ ಆಯ್ತು. ಮೂಡಿಗೆರೆ ರೋಡು ಅಲ್ಲಿಂದ ಈಗ ಅರಳ್ಳಿ ರೋಡಿಗೆ ಬಂದಿದೆ. ಈಗ ನೋಡ್ಬೇಕು ಡಾಟಾ ಆಗಿದೆ ಅಂತ ಹೇಳಿದ್ರೆ. ಏನೆಲ್ಲ ಈಸಿ ಅಂತಾರೆ ನಮ್ಮನ್ನ ಕಾರ್ಯಾಚರಣೆ. ಇಂಟೀರಿಯರ್ ಪ್ಲೇಸ್ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಅಲ್ಲ, ಎಲ್ಲ ಈಸಿ ಅಂತಾರೆ ಕಾರ್ಯಾಚರಣೆ ವಿಡಿಯೋ ಮಾಡೋದು. ಎಷ್ಟು ಕಿಲೋಮೀಟರ್ ಓಡಾಡಿದೀವಿ ಸ್ವಲ್ಪ ಹೇಳಿ. ಈಗಾಗಲೇ ನಾವೊಂದು 4 ಕಿಲೋಮೀಟರ್ ಆಗಿದೆ. ನಾನೇ ಅಲ್ಲ, ಬೆಳಗ್ಗೆಯಿಂದ ಒಂದು 25 ಕಿಲೋಮೀಟರ್ ಆಗಿಲ್ವಾ? ಆಗಿದೆ. ಹಾಂ, ನೋಡಿ ಎಷ್ಟು ಜನ ಕಾಯ್ತಾ ಇದಾರೆ. ಹಾಯ್ ಡಾಟಾ ಆಗಿದೆ, ಹೋಯ್ತಾ ಇದೆ ನಮ್ಮ ಸಾಕಣೆಗಳು. ಓಡ್ತು ಏನು ಸ್ಪೀಡು! ಅಲ್ಲಿ ಏನು ಓಡ್ತಾ ಇತ್ತು ನೋಡಿದ್ರು. ಏನು ಸಖತ್ತಾಗಿದೆ ಜಾಗ ನೋಡಿ, ಸೂಪರ್ ಜಾಗ. ಇಲ್ಲಿ ಬಂದು ನಮ್ಮ ಏನು ಕಾಡಾನೆ ಲಾಕ್ ಆಗಿದೆ. ಆ ಕಡೆ ಇನ್ನು ಸ್ಕೂಲ್ ಮನೆ ಕಡೆ ಬನ್ನಿರಿ. ಕಳಿಸ್ತಾನೆ. ನೋಡೋದು ಸೂಪರ್ ಆಗೋದು. ಈಗ ಇಲ್ಲೇ ನಮ್ಮ ಸಾಕಣೆ ಹೆಂಗ್ ಓಡ್ತು ನೋಡಿದ್ರ? ಈಗ ಪಾಟ್ ಎಲ್ಲ ಹೋಯ್ತಲ್ಲ ಅಂತ. ಈ ಬುಟ್ ಕೇಳ್ತೀನಿ ನೋಡಿ ನಾನು. ಇದಕ್ಕೊಂದು ಹಗ್ಗನಾ? ಇದಕ್ಕೊಂದು ಹಗ್ಗ ಹಾಕ್ತಾರೆ ಈಗ. ಎಲ್ಲ ಕಟ್ಟಬೇಕಲ್ಲ, ಕಾಲ್ಗೆ, ಕತ್ತಿಗೆ. ಅದೊಂದು ಬಿಟ್ಬಿಟ್ರಿ ಈಗ. ಇವಾಗ ನಮ್ಮ ಬಿಟ್ಟಿಲ್ಲ ಯಾರನ್ನ? ನಾನು ಅಕಾಸ್ತಿದ್ದೆ. ಯಾರನ್ನ ಬಿಟ್ಟಿರೋದು? ಇಲ್ಲಿ ಕಾನಿನಲ್ಲಿ ಎಲ್ಲ ಇಡ್ತಾರೆ, ಯಾರನ್ನ ಬಿಡ್ತಿಲ್ಲ.
ಅಣ್ಣ ಏನು ಹೇಳ್ಕೊಂಡು ತಗೋ ಮದುವೆ ರಜಾಕ್ ಬಂದಿರ ಆನೆ ನೋಡಕ್ಕೆ ಬಾ ಬಾ ಶನಿವಾರ ಅಂತ ಬಂದ್ರೇನ್ರ ಅಲ್ಲೇ ನೋಡಿ ಈಗ ನೋಡ್ರಿ ಈಗ ತಾನೇ ಆನೆ ಕ್ಯಾಪ್ಚರ್ಗೆ ಅಂತ ಆನೆ ಡಾಟ್ ಮಾಡೋದ್ರಲ್ಲ ಆ ಬಿದ್ದಿರುವಂಥ ಲೊಕೇಶನ್ನು ನೋಡ್ತಿರ್ಬೋದು. ಡಿ ಸಿ ಮೇಡಮ್ ಕೂಡ ಕಷ್ಟಪಡ್ತಾ ಇದ್ದಾರೆ, ಮತ್ತು ಬೇಲೂರಿನ ತಹಸೀಲ್ದಾರ್ ಅವರು ಕೂಡ ಬಂದಿದ್ದಾರೆ ಈ ಒಂದು ಜಾಗಕ್ಕೆ. ಅಂದರೆ ಕಾಡಾನೆ ಕ್ಯಾಪ್ಚರ್ ಆಗಿ ಬಿದ್ದಿರುವಂಥ ಜಾಗಕ್ಕೆ ಏನು ಇಲ್ಲೇನೆ ಈಗ ಆನೆನ ಕಟ್ಟಿ ಎಳ್ಕೊಂಬರೋದು, ನಂತರದಲ್ಲಿ ಆನೆನ ಲಿಫ್ಟ್ ಮಾಡುವಂಥದ್ದು ಆಗುತ್ತೆ. ಅಲ್ಲಿಗೆ ಈಗ ಹಾಸನದ ಡಿ ಸಿ ಮೇಡಮ್ ಅವ್ರು ಬಂದಿದ್ದಾರೆ. ಸೊ ಅವರು ಕೂಡ ಜಾಗ ಮತ್ತು ಏನು ಆನೆಯನ್ನು ವೀಕ್ಷಣೆ ಮಾಡೋಕ್ಕೆ ಅಂತ ಬಂದಿದ್ದಾರೆ. ಬಿದ್ದಿದೆಯಲ್ಲ ಡಾಟ್ ಆಗಿ ಕೆಳಗೆ ಬಂದ್ಬಿಡಿ. ಇಲ್ಲಿ ನೋಡುವುದು ಹೆಜ್ಜೆಗಳು ನಮ್ಮ ಸಾಕಾನೆಗಳು ಹೋಗಿರೋದು. ಸಿಕ್ಕಾಪಟ್ಟೆ ಕಷ್ಟ ಇದೆ ಈ ಕಾರ್ಯಾಚರಣೆ ಅಂತೂ ನನ್ನ ಲೈಫಲ್ಲಿ ಮರೆಯಲ್ಲ ಇನ್ನು. ಬಾಬಾ ಇಲ್ಲಿ ನೋಡಿ ಗುಡ್ಡ ಅನ್ಯಾಯ ಮಾಡಿಬಿಟ್ಟೈತಿ ಇಲ್ಲಿ. ಇದ್ರೊಳಗಡೆನೆ ಇವಾಗ ಸೌಂಡ್ ಆಯ್ತಾ ಇದೆ, ಇಲ್ಲೇ ಇರ್ಬೇಕು ಇವಾಗ. ಹಗ್ಗಾಗಿ ಕಟ್ತಾ ಇರ್ತಾರೆ. ಯಪ್ಪ ನಡಿಯೋಕ್ಕೆ ಕಷ್ಟ ಆಯ್ತೈತೆ ಈ ಜಾಗದಲ್ಲಿ. ಇಲ್ಲಿ ಜಾರ್ತೈತೆ, ಸಿಕ್ಕಾಪಟ್ಟೆ ಕಷ್ಟ. ಕಾಲಿಟ್ರೆ ಹಿಂದ್ಗಡೆನೆ ಹೋಗ್ತಾ ಇದೀವಿ. ಇಲ್ಲಿ ತಿರ್ಗಿ ಗ್ರೇಟ್ ಈ ಕಾರ್ಯಾಚರಣೆ. ಇನ್ನು ಲೈಫಲ್ಲಿ ನಿಮ್ಮ ಮದುವೆ ಆಗಿ ನಿಮ್ಮ ಮಕ್ಕಳಾದ್ರೂ ತೋರಿಸಿ. ಹಾಂ ಈ ಥರ ಹಿಂಗೆ ಯಪ್ಪ ಆನೆಗಳದ್ದು ಹೆಂಗೆ ಹೋಯ್ತು ನಿಜ ಗ್ರೇಟು. ಅಯ್ಯೋ ಸಿಕ್ಕಾಪಟ್ಟೆ ಕಷ್ಟ ಐತೆ ನೋಡಿ. ಇಲ್ಲಿ ಒಂದೊಂದು ಹೆಜ್ಜೆಗಳು. ಇದು ನೋಡಿ ಆನೆ ಜಾಡಿರೋದು. ಓ ಗ್ರೇಟ್ ಗುರು. ಸ್ವಲ್ಪ ರಿವರ್ಸ್ ಹಾಕಿಬಿಡಿ, ಫೈನಲ್ ಮಾಡಬೇಕು. ಅಲ್ಲೊಂದು ಮರದಲ್ಲಿ ನೋಡಿ ಈ ಥರ ಜಾಗಕ್ಕೆ ನೀವು ಹೆಂಗೆ ಬಂದ್ರಿ? ಇಷ್ಟು ಕಾಲ್ಗಳೇ ಒಳಗಡೆ ಹೊಟ್ಟೈತೆ 3 ಅಡಿ. ನಾವು ಮಲ್ನಾಡಿನ ಜನಗಳು ನಮ್ಮ ಕೆಸರಲ್ಲಿ ಹೇಗೆ ನಡಿಬೇಕು ಅನ್ನೋದು ಗೊತ್ತು. ಹಾಂ ಆನೆನೂ ಅಷ್ಟೇ, ಆನೆಗಳಿಗೂ ಕೆಸರಲ್ಲಿ ನಡೆದು ಅಭ್ಯಾಸ ಉಂಟು. ಹಾಗೆ ನಾವು ಆನೆ ಜೊತೆನೇ ಆನೆಗಿಂತ ಮೊದಲೇ ಈ ಕೆಸರಲ್ಲಿ ನಡ್ಕೊಂಡು ಇಲ್ಲಿಗೆ ಬಂದು ತಲುಪಿದೆ. ಇದೊಂದು ಭಾರಿ ರಣರೋಚಕವಾದ ಒಂದು ಆಪರೇಷನ್ ಇದು. ಆದರೆ ಆನೆ ಚಿಕ್ಕ ಸೈಜ್ ಇರೋದ್ರಿಗೆ ಇಷ್ಟು ದೂರ ಬಂತು. ಇಂಥ ಆನೆಗಳಾಗಿದ್ರೆ ಇಷ್ಟು ದೂರ ಬರೋಕ್ಕೆ ಆಗ್ತಿರ್ಲಿಲ್ಲ. ಅಂದ್ರೂ ಜಾಸ್ತಿ ಏಜ್ ಆಗಿಲ್ಲ, ಒಂದು 21-22 ವರ್ಷ ಆಗಿರ್ಬೋದು, ಒಂದು 3 ಟನ್ನು ಅಷ್ಟೇ ಇರ್ಬೋದು. ಜೊತೆಗೆ ಮದ ಬಂದಿರೋದ್ರಿಂದ ಈ ಆನೆಗೆ ಸ್ಟ್ಯಾಮಿನಾ ಜಾಸ್ತಿ ಮತ್ತು ಅಗ್ರೆಸಿವ್ ಆಗಿದೆ. ಹಾಗಾಗಿ ಇಲ್ಲಿವರೆಗೂ ಬಂತು. ಇಲ್ಲ ಅಂದರೆ ಇತಿಹಾಸದಲ್ಲಿ ಇಷ್ಟು ದೂರ ಆನೆನ ಚೇಂಜ್ ಮಾಡಿ ಹೊಡೆದಿರೋದು ಕಡಿಮೆ.
ಸಖತ್ತು ಒಂಥರ ಕಷ್ಟದ ಕಾರ್ಯಾಚರಣೆ. ಈಗ ರಿವರ್ಸ್ ಇನ್ ಮಾಡಿ ಎದೋಳಿಸಿದ್ದಾರೆ ಆನೆಗೆ. ಅಲ್ಲೇ ಇದೆ ನೋಡಿ ಕಾಡಾನೆ ಕಾಣಿಸ್ತಿದೆ. ಸಖತ್ ಕಷ್ಟ ಇಲ್ಲಿ. ಏನು ಒಂಚೂರು ಮಿಸ್ ಆದರೂ ಇಲ್ಲಿ ಸಿಗಾಕೊಂಡಿದ್ದು. ಫುಲ್ ಬೆಟ್ಟದ ಪ್ರದೇಶ ಇದು. ನಾವು ಮೈಸೂರವರು. ಹಾಂ, ಆನೆನೆ ಫುಲ್ ಆನೆನೆ ಓಡಾಡ್ತಾ ಇರ್ತದೆ. ಹಾಂ, ಓ ಇಲ್ಲೆಲ್ಲ ಆನೆಗಳೈತೆ ಹಂಗಾರೆ. ಬರ್ಬೇಕಾದ್ರೆ ಅಷ್ಟೇ ಸಾಕಾದ ಕಷ್ಟ ಐತೆ ನೋಡಿ. ಇದು ಅಲ್ಲಿ ಜೀಪ್ ನಿಲ್ಸಿದ್ರಲ್ಲ, ಹಾಂ, ಅಲ್ಲಿಂದ ಬಂದ್ರೆ ಆನೆ ಅಲ್ಲಿ ಅಲ್ಲಿ ಹೋಯ್ತಾ ಇದೆ. ಸಣ್ಣದು ಹಗ್ಗ ಹಾಕಿಲ್ಲ, ಹಗ್ಗ ಹಾಕವ್ರೆ. ತಿರುಗ್ತೈತೆ. ಅಲ್ಲ ನಮ್ಮ ಊರಲ್ಲಿ ಹೊಡೆದಿದ್ದು ಇಲ್ಲಿವರೆಗೂ ಬಂದಿತ್ತಲ್ಲ ಅಂತ. ಎಷ್ಟು ಕಿಲೋಮೀಟ್ರ್? ಒಂದು 15 ಕಿಲೋಮೀಟ್ರ್ ಬಂದಿಲ್ವಾ? ಜಾಸ್ತಿ ಬಂದಿತ್ತು. ಅಯ್ಯೋ, ಮಳೆನೂ ಸ್ಟಾರ್ಟ್ ಆಗೋಯ್ತು. ಗೊತ್ತಾಯ್ತು ನೋಡಿ ಮೇಲ್ಗಡೆ. ಹೆದರಿಕೆ ಅನ್ನೋದೇ ಇಲ್ಲ, ಹೆದರಿಕೆ ಅನ್ನೋದೇ ಇಲ್ಲ. ಅದಕ್ಕೆ ಬಂಡದ ಇರೋದು. ಇಂಜೆಕ್ಷನ್ ನೋಡಿದ್ರೆ ಏನು ಚೆನ್ನಾಗಿ ಕಾಣ್ತೈತೆ ನೋಡ್ರಿ. ಇಲ್ಲಿ ಬಾ, ಅಲ್ಲಿ ಯಾಕೆ ಓಡಾಡ್ತೀವಿ? ಅಲ್ಲಿ ಕಡಿಕೆ ಬಂದೇಳ. ಆ ಕಡೆ ಒಂದೈತೆ. ಅದೇ ಹಿಂದೆ ಒಂದಿತ್ತು, ಎಲ್ಲ ಸುತ್ತ ನಿಂತು ಆನೆ ಅದು. ಅಣ್ಣ ಮೇಲ್ ಬಂದ್ಬಿಡಿ ಒಂಚೂರು ನೀವು. ಅವ್ರು ವಿಡಿಯೋ ಮಾಡ್ತಾರೆ ಹೇಳಿ. ಹ್ಞೂ, ಮಾಡ್ತೀನಿ ರೀ. ಗುತ್ತು. ಏಕಲವ್ಯ ಗೊತ್ತವನೆ. ಹೈಟಲ್ಲಿ ಐತೆ. ಹಾಂ, ಹೈಟಲ್ಲಿ ಐತೆ ಏಕಲವ್ಯ. ಅದು ಕೆಳಗಡೆ ನಿಂತ್ಕೊಂಡೈತೆ. ಇದಲ್ಲ ಅನ್ಸುತ್ತಲ್ಲ ಇದು. ಮೈಸೂರಿಗೆ ಬಂದಿದ್ದು ಚೆನ್ನಾಯ್ತು. ಎಳಿತಾ ಇದೆ. ನೋಡಿ, ಇದು ಕಂಟಿನ್ಯೂಸು 7 ರಿಂದ 8 ಅವರ್ ಕಾರ್ಯಾಚರಣೆ. ಒಂಥರ ರೋಚಕ ಅನ್ಬೋದು. ಈ ದಾರಿ ಬರೋದು ತುಂಬಾ ಕಷ್ಟ. ಇನ್ನು ಈಗ ಮೇನ್ ರೋಡ್ ತನಕ ಹೆಂಗೆ ಹೇಳ್ಕೊಂಬರ್ತಾರೆ, ಅದೊಂದು ರೋಚಕ ಕಾರ್ಯಾಚರಣೆ ಆಗುತ್ತೆ. ಸಖತ್ ಕಷ್ಟ ಇದೆ ಈಗ ಇದು. ಕತ್ಲಾಯ್ತು. ಆಲ್ಮೋಸ್ಟ್ 7 ಗಂಟೆ ಆಯಿತು. ಹಾಂ, ಈಗ ಹೇಳ್ಕೊಂಬರ್ಬೋದು. ಈಗ ಲಕ್ಷ್ಮಣಂಗೆ ಕಟ್ಟವ್ರೆ. ಶುರುವಾಯಿತು. ಇನ್ನೂ ತಳಿಸ್ತಾವ್ರೆ ಅಲ್ಲಿ.
ಏಕಲವ್ಯ ಅಲ್ಲಿ ನೋಡಿ, ಧನಂಜಯ ಇದನ್ನು ನೋಡಿ. ಹಿಡಿತಾವ್ರೆ ಅಲ್ಲಿ. ಈ ಕಡೆ ದಾಟ್ತು ಏಕಲವ್ಯ. ಅಷ್ಟೆಲ್ಲ ಕೆಲ್ಲೂಕಕ್ಕೆ ಹೋಯ್ತಾನೆ ನಮ್ಮ ಧನಂಜಯ ಇಲ್ಲಿ. ನೋಡಿ ಏಕಲವ್ಯ ಬರ್ತಿದ್ದಾನೆ. ಕಾರ್ಯಾಚರಣೆ ಆಯ್ತು, ಹೇಳ್ಕೊಂಡ್ಬರ್ಬೇಕು. ಪ್ರಶಾಂತ್ ಆನೆ ಕಟ್ಟಿದ್ದಾರೆ. ಈಗ ಏಕಲವ್ಯ ಕೆಲಸ ಈಗ ಹೊರಗಡೆ ಬರ್ತಾನೆ. ಇಲ್ಲಿಂದ 1 ಕಿಲೋಮೀಟ್ರು ಸರಿಸುಮಾರು ಹೇಳ್ಕೊಂಡು ಹೋಗ್ಬೇಕು. ಟೋಟಲ್ 1 ಕಿಲೋಮೀಟ್ರ್ ಹಿಡಿಬೇಕಾಗುತ್ತೆ ಈಗ ಬಿದ್ದಿರುವ ಜಾಗದಿಂದ. ಒಟ್ಟು 7 ಸಾಕಾನೆಗಳು ಭಾಗಿಯಾಗಿದ್ವು. ಪ್ರಶಾಂತ ಮತ್ತೆ ಅಜ್ಜಯ್ಯ ಹಿಂದೆ ನಿಂತು ಮೊಗ ಕೊಟ್ಟಿದ್ದು. ಲಕ್ಷ್ಮಣ ಹೇಳ್ಕೊಂಬರ್ತಾವನೆ. ಸ್ವಲ್ಪ ಮೇಲೆ ಅಣ್ಣ ಒಂಚೂರು ಮೇಲ್ ಬನ್ನಿ. ಲಕ್ಷ್ಮಣ ಒಂಚೂರು ಮೇಲ್ ಬನ್ನಿ. ಒಂಚೂರು ಮೇಲ್ ಬನ್ನಿ. ಟೈಮ್ 8:15. ಇವಾಗ ಬಂದ ನೋಡಿ ಲಕ್ಷ್ಮಣ ಒಳಗಡೆಯಿಂದ. ಎಲ್ಲರೂ ಫುಲ್ ಸುಸ್ತು. ಏನು ಮಧ್ಯಾಹ್ನ ಊಟ ಮಾಡಿದಷ್ಟೇ, ಅದಾದ ನಂತರ ಏನೂ ಇಲ್ಲ, ಏನೂ ಇಲ್ಲ. ವೆಯ್ಟಿಂಗು. ಕಾಡಾನೆಗೆ ಹೇಳ್ಕೊಂಬರ್ತಾರೆ ಇವಾಗ ಎಲ್ಲ ವೆಯ್ಟಿಂಗ್. ಈಗ ಏಕಲವ್ಯನು ಎಂಟ್ರಿ ಕೊಡ್ತು. ಫ್ಲ್ಯಾಶ್ ಬ್ರೇಕ್ ಆಗ್ತಾನೆ ದಡ್ಡನ ಅವನಲ್ಲಿ. ಎಲ್ಲ ಇಲ್ಲ, ಓಪನ್ ಜಾಗ, ಕತ್ಲೆ ಆಗಿದೆ. ಬಟ್ ಲೈಟ್ ಇಲ್ಲ, ಸೋಲಾರ್ ಲೈಟ್ ಅದೇನು ಕಾಣಲ್ಲ. ಆದರೂ ಟ್ರೈನ್ ಲೈಟು, ಟಾರ್ಚು ಇದ್ರ ಮೂಲಕ ಈಗ ರೋಡಿಂಗನ್ನು ಮಾಡ್ತಾರೆ. ನೋಡೋಣ ಯಾವ ರೀತಿ ಮಾಡ್ತಾರೆ. ಈಗ ಕತ್ಲಾಗಾಯಿತು, ಸುಮಾರು 9 ಗಂಟೆ ಆಗಿದೆ. ಈ ಒಂದು ಕತ್ಲಲ್ಲಿ ದಾರಿ ಐತೆ ಈಗ ನೋಡಬೇಕು. ಬಂತು ಇವಾಗ. ಪ್ರಶಾಂತನ ಹಾಂ ಹಂಗೆ ಹೋಗ್ಬಿಡ್ತಾಯ್ತು. ಅಜಯ್ಯ ಮಹೇಂದ್ರ ಈ ಲೈಟ್ ಒಂದು ದಾಟ್ಬೋಣ. ಅಜ್ಜಯ ಹಿಂದೆ ಐತೆ. ಹಿಂಗೆ ಹೋಗೋಣ, ಹೋಣ ರೀ. ಹಂಗೆ ದಾಟ್ಬೋಣ. ನೋಡೋದು ಮನೆ ಈ ವಿಡಿಯೋ ನೋಡ್ರಿ. ನಮ್ಮ ಈ ತೋಟಕ್ಕೆ ಬಂದಿತ್ತು ಸಪ್ಪಡೋದು ಇಷ್ಟೇ ದೂರದಲ್ಲಿ ಇದ್ದ ಮರ ನನ್ನೇ ನೋಡ್ಬೇಕು. ಹೆಂಗ್ ಹೊಡ್ದ ಮರ ನಂದಿ ನಾಟ 6
ಒಂದು ನನ್ನೇ ಗುರುಗುರ್ತ ನೋಡ್ತಾ ಇದ್ದೆ. ಹಾಂ, ನೀರು ಕುಡಿತೇನೆ. ನಿಮ್ಗೆ ಗೊತ್ತಿಲ್ಲ ಬಂದಿರೋದು? ಇಲ್ಲ ಮರೆ ಬಾಯಲ್ಲಿ ಎಳ್ಕಂತಲೇ ಐತೆ. ಮುಂಚೆಗಿಂದ ಅಲ್ಲಿಂದಲೂ ಅಷ್ಟೇ ಅದೆಷ್ಟು ನೀರು ಕುಡಿದಿತ್ತಲ್ಲ. ಗ್ಲೂಕೋಸ್ ಕುಡಿಸೋರಲ್ಲ, ಹೇಳ್ಬಿಟ್ಟು ಗ್ಲೂಕೋಸ್ ಅಲ್ಲಿ ನೋಡಲ್ಲಿ ಕಾಲು ಇದೇನು ಕಮ್ಮಿ ಅನ್ನ ಆಗುತ್ತೆ. ಈಗಲೇ ಹಿಂಗೈತೆ. ಇದಕ್ಕದು ಸುಮಾರು ಅವತ್ತು ಅವಾಗ ಹಿಡಿದು ನೋಡು ಇದ್ರದ್ದು ಪೆನ್ಸಿಲ್ ಪಾರದು ಅಂತ ಸೇಮ್ ಅದು ಹಿಂಗೆ ಇತ್ತು. ನಮ್ಮ ಧನಂಜಯ ಬಂತು ನೂಕಕ್ಕೀಗ. ಈಗ ಇನ್ನೊಂದು ಆನೆ ಪಕ್ಕ ಬಂದು ಬೆಲ್ಟ್ ಹಾಕ್ತಾರೆ. ಎಲ್ಲಿದೆ ಬಾ ಗೊತ್ತಾಯ್ತು. ಅಮ್ಮೆಗೌಡ್ರೆ ಎಲ್ಲಿದ್ದೀರಾ? ಇಲ್ಲಿ ಆನೆ ಇದೆಯಲ್ಲ ಕಾಡಾನೆ, ಅದ್ರ ಅಪೋಸಿಟ್ ಇಲ್ಲೇ ಇದೀವಿ ಬಾ. ಆನೆ ಇದೆಯಲ್ಲ ಅದ್ರ ಅಪೋಸಿಟ್ ಇದೀವಿ ಬಾರೋ. ಪ್ರಶಾಂತ ಇಲ್ಲೇ ನೋಡಿ, ಇಲ್ಲಿ ಎಳಿತಾವನೆ ಇಲ್ಲಿಗೆ. ಬಾಲ ಇದು ಇಲ್ಲ, ನಾವು ಮುಂದೆ ಇದ್ದಿದ್ದವ್ರಿಗೆಲ್ಲ ಇಲ್ಲಿ ನಮಗೆ ಅಲ್ಲೇ ಕಾಣುತ್ತೆ. ನಾವು ಮಾಡಬೇಕು.
ಆಟ ಆಡಿಸ್ತಿದ್ರು ಹೇಳಿ. ಹಿಂದೆ ಬರ್ರಿ, ಹಿಂದೆ ಬರ್ರಿ. ಮತ್ತೆ ಹಿಡ್ಕೊತು. ಅಯ್ಯೋ ಹೊಡಿರಿ ಸೊಳ್ಳಿಗೆ. ಬಿಟ್ಟು ಎತ್ತಾನೆ ಇಲ್ಲ. ಅಲ್ಲಿ 3 ಸತಿ ಹೇಳಿದ್ರು. ಅಲ್ಲ ಅವ್ರು 24 ಅವರ 2 ಅವರಿಗೆ ನಾವು ಕೇಳ್ತೀವಿ 40 ನೋಡ್ತೀವಿ ಊಟ. ಸಾಯಂಕಾಲ ಅವ್ರಿಗೆ 1 ಅವರಿಗೆ ಮುಗಿಸ್ಕೊಡ್ತೀವಿ. 40 ಅವ್ರು ಕೇಳ್ತೇವೆ. ಟೆನಿಸ್ ಅದು ಟೇಪ್ ಅನ್ನೋದು ಯಾರು ಗೆದ್ದಿರೋದು ಫಸ್ಟ್? ಅವ್ರು ಭಾಳ ಕೆಟ್ಟ ಅವ್ರು ಒಬ್ಬರೇ ಇರಲ್ಲ, ಎಲ್ಲರೂ ಸುಮಾರು ಜನ. लोड कर रहे हैं आप? लोड कर रहे हैं आप? अपलोड कर रहे हैं? ಏನು ओ आई हेलो वो छाती आई लोड कर रहे हैं आप? लोड कर रही है। हाँ हाँ पूरे यहाँ की पूरा मोकला गया हमने रेडी कर पड़ेगा ಆಯ್ತು ನೋಡಿ, ಈಗ ಹಿಂಗೆ ಹೇಳ್ಕೊಂಡು ಎಳಿತಾನೆ ಈಗ ಬಾಯಿ ಕಡೆ ಅಂತ. ಅಲ್ಲಿ ಎಡೆ
ಹೇಳಿ ಹಾಂ ಹೆಂಗೆ ಹೇಳ್ದ ನೋಡಿ ಈಗ ಹೇಳಿ ಹಾಂ ಹೆಂಗೆ ಹೇಳ್ದ ನೋಡಿ ಮಹೇಂದ್ರ. ಇದು ಮಹೇಂದ್ರಂದು ಒಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಕಾಲಲ್ಲಿ ಎಳೆದು ಮಡಿಕೊಂಡ್ರು, ಅದನ್ನ ಹಗ್ಗನ ಹೆಂಗೆ ಹಂಪ್ ಮಡಿಕೊಂಡ ನೋಡಿಲಿ. ಅದೇ ಹೆಂಗೆ ಮಡಿಕೊಂಡ ಈಗ ಬೇರೆಯವ್ರಿಗೆ ಹೋಗಿ ಚೆನ್ನಾಗಿ ಆನೆ ಚೈನ್ ಹಾಕ್ತಾವ್ರಿ. ಲಿಫ್ಟಿಂಗ್ ಪ್ರೋಸೆಸ್ ಸ್ಟಾರ್ಟ್ ಈಗ. ಈಸ್ತಾವನೆ ತಳ್ಳಿ ತಳ್ಳಿ ಒಳಗಡೆ. ಸೆಟ್ಲ್ ಆಯಿತು ಸದ್ಯ. ಬರ್ರ ಮಗ ಕಮಲಕ್ ಬನ್ನಿ. ಎಲ್ಲ ಕೂಲ್ ಡೌನ್ ಮಾಡ್ತಾವ್ರ ಆನೆಗೆ ನೀರು ಹಾಕಿ. ಕಾರ್ಯಾಚರಣೆ ಯಶಸ್ವಿಯಾಗಿ ಮುಗಿದಿದೆ. ಈಗ ಯಾನೆನ ದೊಡ್ಡರ್ವೆ ಕ್ಯಾಂಪ್ಗೆ ಶಿಫ್ಟ್ ಮಾಡ್ತಾರೆ, ಅಲ್ಲೇ ಪಳಗಿಸ್ತಾರೆ. ಇನ್ನು ಫ್ಯೂಚರಲ್ಲಿ ಇದು ಪಳಗಿದ ನಂತರ ನಾವು ಕುಮ್ಕಿ ಆಪ್ರೇಷನ್ನು ಅಥವಾ ದಸರಾದಲ್ಲಿ ನೋಡ್ಬೋದು. ಒಂದೊಳ್ಳೆ ರೋಚಕ ಕಾರ್ಯಾಚರಣೆ ಅನ್ಬೋದು. ಬೆಳಗ್ಗೆ 10:00 ಕ್ಯಾಂಪ್ ಬಿಟ್ಟಿದ್ದು, ಈಗ ಟೈಮ್ ಬಂದು ಸುಮಾರು 10 ಗಂಟೆಗೆ ಮುಗಿದಿದೆ ಕಾರ್ಯಾಚರಣೆ. ತುಂಬ ರಿಸ್ಕ್ ಕಾರ್ಯಾಚರಣೆ ಆಯ್ತಿದ್ದು. ಈ ಆನೆನ ಈಗ ದೊಡ್ಡರ್ವೆ ಕ್ಯಾಂಪ್ಗೆ ಹಾಕಿ ಅಲ್ಲೇ ಪಳಗಿಸ್ತಾರಂತೆ. ಇದ್ರ ಜೊತೆ ಬಿಡೋಕ್ಕೆ ನಮ್ಮ ಮಹೇಂದ್ರ, ಏಕಲವ್ಯ ಮತ್ತು ಪ್ರಶಾಂತ್ ಆನೆ ಹೋಗ್ತಾ ಇದೆ. ಕಾದು ನೋಡಬೇಕು ಈ ಕಾರ್ಯಾಚರಣೆ ಇಲ್ಲೇ ಮುಗಿಯುತ್ತಾ, ಇಲ್ಲಾಂದರೆ ಮತ್ತೆ ಅದರ ರೇಡಿಯೋ ಕಾಲರ್ ಕಾರ್ಯಾಚರಣೆ ನಡೆಸ್ತಾರಂತ.